ಭಗವಂತ ನೀನಾಡಿದ ಮಾತು ಸುಳ್ಳವೇನು ತಂದೆ, ಸುಳ್ಳವೇನು ನನ್ನಪ್ಪ. ಬರುವ ಕೊಡುವಕ್ಕಿಂತ ಮುಂಚೆ ಆಡಿದ ಮಾತು ಸುಳ್ಳವೇನು ತಂದೆ. ನೀನು ಕೊಟ್ಟವರ ಪ್ರಸಾದವನ್ನು ಬೆಂಕಿಯಲ್ಲಿ ಸುಡುವುದಿಲ್ಲ, ನೀರಿನಲ್ಲಿ ಮುಳುಗುವುದಿಲ್ಲಂದು ವರ ಪ್ರಸಾದ ಕೊಟ್ಟಿರಿ ತಂದೆ. ನಿನ್ನ ಮಾತು ಸುಳ್ಳನಾಗಲಾರದು ಭಗವಂತ, ಸುಳ್ಳನಾಗಲಾರದು ನನ್ನಪ್ಪ. ಒಂದ ವೇಳೆ ಈ ನನ್ನ ಕಂದನ ಜೀವನ ಮರಳಿಕೊಳ್ಳಿಲ್ಲಂದರೆ ತನ್ನ ಲಿಂಗದ ಮುಂದೆ ನನ್ನ ಕಂದನನ್ನು ಹಾಕಿ ಲಿಂಗಕ್ಕೆ ಅಣೆಯನ್ನು ಹೊಡೆದ ಪ್ರಾಣ ಕೊಡ್ಲಿಕ್ಕೆ ಚಿತ್ತನಾಗಿರುವೆ. ಏನು ರೇಣುಕರಾಜ, ನಮ್ಮ ಶಿವಲಿಂಗದ ಮುಂದೆ ಅಗ್ನಿಗೊಂಡ ತಯಾರು ಮಾಡಿ ಪ್ರಾಣ ಕೊಡಲಿಕ್ಕೆ ಏಕ ಚಿತ್ತನಾಗಿದೆ ರಾಜ. ಭಗವಂತ ನೀನು ಕೊಟ್ಟವರ ಪ್ರಸಾದವನ್ನು ನೀನು ಕಸಿದುಕೊಂಡು ಹೋದ ಮೇಲೆ ಯಾವ ಲೋಕದ ನ್ಯಾಯ ತಂದೆ, ಯಾವ ಲೋಕದ ನ್ಯಾಯ ಭಗವಂತ. ಸತ್ತ ಹೋದ ಮಗಳನ್ನು ನೀನು ಒಂದೇ ವೇಳೆ ಕೊಡ್ಲಿಲ್ಲಂದರೆ ನಿನ್ನ ಲಿಂಗಕ್ಕೆ ಅಣೆಯನ್ನು ಹೊಡೆದ ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ತಂದೆ. ಜೈ ದುಃಖಿಸಬೇಡ, ನಿನ್ನ ಸತ್ತ ಕೂಸಲು ಮತ್ತ ಮಾಡಿ ಕೊಟ್ಟೆ ನೋಡು ರಾಜ. ಆಗಲಿ ಗುರುದೇವ. ಎಷ್ಟಂತ ಮಲಗಿದೆ? ಏನು ರೇಣುಕರಾಜ? ಗುರುದೇವ, ನಿನ್ನ ಸತ್ತ ಕೋಸಲು ಮತ್ತೆ ಮಳ್ಳಿ ಕೊಟ್ಟಿದ್ದೇನೆ, ಎತ್ತಿಕೊಂಡು ಮಾತನಾಡು ರಾಜ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಈ ನಿನಗಾದ ಮಹಿಮೆಯನ್ನು ನೋಡಿ ಧನ್ಯನಾದೆ ಪರಮಾತ್ಮ. ಭಗವಂತ ಸತ್ತವಾದ ಮಗಳ ಪ್ರಾಣವನ್ನು ಮರಳಿ ಕೊಟ್ಟಿರುವೆ ತಂದೆ. ನನ್ನಪ್ಪ ಇದೇ ಸಂತೋಷದಲ್ಲಿ ನನ್ನ ಅರಮನೆಗಾದರೂ ಹೋಗುವೆ ಭಗವಂತ. ರಾಜ, ಈ ಕಂದ ಎತ್ತಿಕೊಂಡು ನಿನ್ನ ಅರಮನೆಗೆ ಹೋಗ ಕೊಡುದು. ಇದೇ ತಿಪ್ರಾತಿ ಕೈಯ ಮೇಲೆ ಇನ್ನು 12 ವರ್ಷ ಕಾಲ ಹಳದು ಮಾಡಬೇಕು. ಇದು ಅಲ್ಲದೆ ನಿನ್ನ ಬಾಯಿಂದ, ನಿನ್ನ ಕಂದನ ಬಾಯಿಂದ ಯಾವತ್ತು ಶಿವನಾಮ ಶಬ್ದ ನುಡಿತಾ ಹೋಗು ರಾಜ. ಆಗಲಿ ಗುರುದೇವ. ತಾವು ಹೇಳಿದಂತೆ ಇನ್ನು 12 ವರ್ಷ ತಿಪ್ರಾವತಿ ಕರೆಯಲಾದರೂ ಕಾಲವನ್ನು ಮಾಡುತ್ತೇನೆ ಗುರುದೇವ. ನನ್ನ ಬಾಯಿಂದ, ನನ್ನ ಮಗಳ ಬಾಯಿಂದ ಯಾವತ್ತ ಶಿವನಾಮ ಶಬ್ದ ನುಡಿತ ಹೋಗಿ ಬರ್ತೇವೆ ತಂದೆ. ನಮಗೆ ಹೋಗಿ ಬರ್ಲಿಕ್ಕೆ ಅಮೃತ ಹಸ್ತವನ್ನು ಮಸ್ತಕ ಮೇಲೆ ಇಡುವಂತ ನಾಗರಿಕ ಧನ್ಯನಾದ ಶ್ರೀ ಶಿವ ಶಂಕರ, ಧನ್ಯನಾದ ಶ್ರೀ ಶಿವ ಶಂಕರ.
ರಂಗ